ನನ್ನೆದುರಲಿ ನೀನು ಜೊತೆ ಜೊತೆಯಲಿ ಹೀಗೆ ಇರುವೆ ಜೊತೆಗೆ ಎಲ್ಲ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದಾರೋ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕಮೆಂಟ್ ಶೇರ್ ಮಾಡಿ ಮಾತ್ರ ಮರಿಬೇಡಿ ಗಾಯ್ಸ್. ಸೊ ವಿಡಿಯೋ ಯಾವುದು ಅಂತ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗಾಯ್ಸ್. ಮತ್ತು ಈ ದಿನದ ಮತ್ತು ಈ ವರ್ಷದ ಯುಗಾದಿ ಹಬ್ಬವನ್ನು ಸಂತೋಷದಿಂದ ಆಚರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ ಗಾಯ್ಸ್, ನಮ್ಗೆ ಹಬ್ಬ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಯಾಕೆ ಅಂತ ಹೇಳ್ತಾ ಇದ್ದೀರಾ? ನೋಡಿ ನಮ್ಮ ಮನೆ ಇಷ್ಟು ಸೈಲೆಂಟಾಗಿದೆ ಅಂತ ಯಾಕೆ ಅಂತ ನೋಡ್ತಾ ಇದ್ದೀರಾ? ನನ್ನ ಮಗಳೇ ಇಲ್ಲ ಗಾಯ್ಸ್. ಹಬ್ಬ ಮಾಡೋಣ ಅಂತಂದರೆ ಅವ್ರ ತಾತರ ಹತ್ರ ಹೋಗ್ಬಿಟ್ಟಿದ್ದಾಳೆ. ಹಬ್ಬ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ನಮಗೆ. ಏನು ಮಾಡೋದು ಅಂತ ಸುಮ್ಮನೆ ಕೂತಿದ್ವಿ. ನೋಡೋಣ ಹಬ್ಬ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ಏನೇ ಆದರೂ ಮನೇಲಿ ಮಕ್ಕಳಿದ್ರೆ ಹಬ್ಬ ಮಾಡೋಕ್ಕೆ ಒಂಥರ ಖುಷಿ ಇರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳೇ ಇಲ್ಲ ಅಂತಂದರೆ ಹಬ್ಬ ಮಾಡೋಕ್ಕಾಗಲ್ಲ ಗಾಯ್ಸ್. ಅದಕ್ಕೆ ಸುಮ್ಮನೆ ಕುಂತಿದ್ದೀನಿ, ಏನು ಮಾಡಿದೆ. ಇನ್ನೂ ಮನೇಲಿ ಸ್ವಲ್ಪ ಕೆಲಸ ಐತೆ, ಕೆಲಸ ಮಾಡಬೇಕು. ಇನ್ನು ಸ್ನಾನ ಮಾಡಬೇಕು. ಇನ್ನು ಮನೆಗೆ ಸಾಮಾನೇ ತಂದಿಲ್ಲ ಗಾಯ್ಸ್. ಮನೆಗೆ ಮನೆ ಸಾಮಾನು ತಂದು ಹಬ್ಬ ಮಾಡಬೇಕು. ನೋಡೋಣ, ಹಬ್ಬ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂದಮೇಲೆ ಇನ್ನು ಎಲ್ಲ ತಂದು ಏನು ಮಾಡೋದು ಗಾಯ್ಸ್. ಏನೋ ನಮ್ಗೆ ಬರೋ ಅಷ್ಟು ಸುಮ್ಮನೆ ಅಷ್ಟೇ. ಮನೆಯನ್ನು ಕ್ಲೀನ್ ಮಾಡೋದು, ಸ್ನಾನ ಮಾಡ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ಮಾಡ್ತೀವಿ ಅಷ್ಟೇ ಗಾಯ್ಸ್ ಮಾಡೋದು ನಾವು. ನಮ್ಮ ಮಗಳಿದ್ದಿದ್ರೆ ಚೆನ್ನಾಗಿ ಮಾಡ್ಬೋದಾಯಿತು ಹಬ್ಬನ, ಆದರೆ ಅವಳೇ ಇಲ್ವಲ್ಲ. ಮೊನ್ನೆ ತಾನೇ ಬಂದಿದ್ರು ಅವ್ರ ತಾತ ಅಮ್ಮ. ನೋಡಿ ನಾನು ಹೋಯ್ತೀನಿ ಅಂದ್ಬಿಟ್ಟು ಹೊಂಟೇ ಹೋದ್ಲು ಗಾಯ್ಸ್. ನಮಗೆ ಕೆಲಸ ಇರುತ್ತಲ್ಲ, ಫುಲ್ ಬ್ಯುಸಿ. ಅದರಿಂದ ಕರ್ಕೊಂಡು ಹೋದ್ರು ಅವಳನ್ನ. ಅಲ್ಲಿ ಮಾಡಿದ್ರು ಹಬ್ಬನೇ, ಇಲ್ಲಿ ಮಾಡಿದ್ರು ಹಬ್ಬನೇ. ಆದರೂ ನಮಗೆ ಸ್ವಲ್ಪ ಬೇಜಾರಲ್ವ ಅವಳು ಇಲ್ದಕ್ಕೆ ಅಂತ ಸುಮ್ಮನೆ ಕುಂತಿದ್ದೀನಿ ಅಷ್ಟೇ ಗಾಯ್ಸ್. ಇನ್ನು ಸ್ನಾನ ಮಾಡಿ ರೆಡಿಯಾಗಿ ಹೋಗಿ ಮನೆ ಸಾಮಾನೆಲ್ಲ ತರಬೇಕು. ಇನ್ನೂ ಸ್ವಲ್ಪ ಕೆಲಸ ಐತೆ. ನೋಡೋಣ, ಸಾಯಂಕಾಲ ಮೇಲೆ ಹಬ್ಬ ಮಾಡೋದು ನಾವು. ನೋಡೋಣ ಹಬ್ಬ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬರೋವಷ್ಟು ಮಾಡಬೇಕಷ್ಟೆ. ಈಗ ಯುಗಾದಿ ಹಬ್ಬದ ದಿನ ಎಲ್ಲ ಸಮಾಧಿ ಪೂಜೆ ಮಾಡೋದು, ಎಡೆ ಇಕ್ಕೋದೆಲ್ಲ ಮಾಡ್ತಾರೆ. ನಮ್ಮ ಮನೇಲಿ ಮಾಡ್ತಾರೆ, ನಾವು ಮಾಡೋ ಹೋಗಿಲ್ಲ. ಯಾರೂ ಇಲ್ವಲ್ಲ, ಅಂದರೆ ಯಾರು ನಮ್ಮ ಮನೇಲಿ ತೀರೋಗಿಲ್ವಲ್ಲ. ನಮಗೆ ಸೂತ್ಕ ಗೀತ್ಗೆ ಏನೂ ಇರೋಲ್ಲ, ಆ ಥರ ಇಲ್ಲ. ಅದಕ್ಕೆ ನಮ್ಮ ಮನೇಲಿ ನಮ್ಮ ಅಮ್ಮರು ನಮ್ಮ ಅಪ್ಪವ್ರು ಮಾಡ್ತಾರೆ ಗಾಯ್ಸ್. ನಾವೇನು ಮಾಡೋದಿಲ್ಲ. ಅದಕ್ಕೆ ನಮ್ಮದು ಈ ವರ್ಷ ಸಿಂಪಲ್ ಹಬ್ಬ. ಈ ವರ್ಷ ಸ್ಟಾರ್ಟ್ ಆಗೋದ್ರಿಂದ ಗಾಯ್ಸ್ ನಾವು ಸರಿಯಾಗಿ ಯಾವ ಹಬ್ಬನೂ ಮಾಡೇ ಇಲ್ಲ. ಹೊಸ ವರ್ಷ ಕೂಡ ಮಾಡಿಲ್ಲ ನಾವು. ಅದೇ ಈ ವರ್ಷದಿಂದ ಫುಲ್ ಸಿಂಪಲ್ ಹಬ್ಬ ನಮಗೆ. ಹಬ್ಬ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರೆ ಏನು ಗಾಯ್ಸ್, ಮನಸ್ಸಿಗೆ ಖುಷಿ ತರಬೇಕು ಅಷ್ಟೇ. ಹಬ್ಬನ ಖುಷಿಯಾಗಿ ಮಾಡಬೇಕು ಅಂತ ಹೇಳ್ತೀವಿ, ಆದರೆ ಮನೆ ತುಂಬ ಜನ ಇಲ್ಲದೆ, ಮನೆಯವ್ರು ಇಲ್ಲದೆ ಮಾಡೋದಕ್ಕೆ ಒಂಥರ ಬೇಜಾರು ಗಾಯ್ಸ್. ಅದು ಏನು ಮಾಡೋದು, ಮಾಡಲೇಬೇಕು, ಪರಿಸ್ಥಿತಿ ಆಗಿದೆ ಅಷ್ಟೇ. ಕೆಲಸ ಇದೆಯಲ್ಲ, ಕೆಲಸದಿಂದ ನಮಗೆ ಹಬ್ಬ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ನಮ್ಮ ಬದಲು ನಮ್ಮ ಮಗಳು ಹೋಗಿದ್ದಾಳಲ್ಲ ಅಲ್ಲಿಗೆ. ಎಲ್ಲರೂ ನಮ್ಮೂರಿಗೆ ಇವತ್ತು ಎಲ್ಲ ನಮ್ಮೂರಲ್ಲಿ ಎಲ್ಲರೂ ಸೇರಿರ್ತಾರೆ, ನಮ್ಮ ಮನೆಯವರೆಲ್ಲ. ನಾವು ಹೋಗೋಣ ಅಂದ್ಕೊಂಡ್ರೆ ಟೈಮಿಲ್ಲ ಗಾಯ್ಸ್. ಏನು ಮಾಡೋದು, ಅದಕ್ಕೆ ನಮ್ಮ ಮಗಳನ್ನ ಕಳಿಸಿರೋದು. ನಮ್ಮ ಬದಲು ಅವಳಾದರೂ ಹೋಗಿ ಹಬ್ಬ ಮಾಡ್ಕೊಂಡು ಬರಲಿ ಅಂತ ಹೇಳಿದ್ವಿ. ಹೆಂಗೋ ಮನೆ ಕೆಲಸ ಎಲ್ಲ ಬೆಳಗ್ಗೆನೇ ಮಾಡಿಬಿಟ್ಟೆ ಗಾಯ್ಸ್. ಬಟ್ಟೆ ಸ್ವಲ್ಪ ಐತೆ, ಬಟ್ಟೆ ವಾಶ್ ಮಾಡಬೇಕಷ್ಟೇ. ನೋಡಿ, ಇದೇ ನಾವಿರೋ ಮನೆ, ಚಿಕ್ಕ ಮನೆ. ಸಾಕಲ್ವ ಗಾಯ್ಸ್? ಇದೇ ನಮಗೆ ಅರಮನೆ ಇದ್ದಂಗೆ. ಅರಮನೆಯಲ್ಲಿ ಇದ್ರೂ ಒಂಥರ ಇರೋದಕ್ಕೆ ಆಗೋದಿಲ್ಲ, ಆದರೆ ಇಂಥ ಪುಟ್ಟ ಮನೇಲಿದ್ದರೆ ಒಂಥರ ನೆಮ್ಮದಿ ಗಾಯ್ಸ್. ಇನ್ನು ಸ್ನಾನ ಮಾಡಿ ರೆಡಿಯಾಗಿ ಹೋಗ್ಬೇಕು ಗಾಯ್ಸ್. ಸ್ನಾನ ಮಾಡಿ ಆಮೇಲೆ ಮಾಡ್ತೀನಿ. ಸೊ ಇದೇ ನನ್ನ ಹಬ್ಬದ ಔಟ್ಫಿಟ್ ಆಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಾವು ಬಟ್ಟೆನ ಅಷ್ಟು ಗ್ರ್ಯಾಂಡಾಗಿ ತಗೊಳ್ಳೋದಿಲ್ಲ, ಯಾವಾಗಲೂ ಸಿಂಪಲ್ಲಾಗಿ ತಗೊಳ್ಳೋದು. ಫುಲ್ ವೈಟ್ ಆಯ್ತಲ್ವ, ಈ ಥರ ಡಿಸೈನ್ ಇದೆ. ಈಗ ಬೇಗ ಬೇಗ ರೆಡಿ ಆಗಬೇಕು ಗಾಯ್ಸ್. ನಾನು ಜಾಸ್ತಿ ಮೇಕಪ್ ಏನು ಮಾಡೋದಿಲ್ಲ ಗಾಯ್ಸ್. ಅದು ಫೇರ್ ಆ್ಯಂಡ್ ಲವ್ಲಿ ಅದೊಂದೇ ಹಾಕೋದು. ನಮಗೆಲ್ಲ ಯಾವ ಮೇಕಪ್ ಗಾಯ್ಸ್, ಮೇಕಪ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣ್ತೀವ. ನಮ್ಮ ಹಸ್ಬೆಂಡ್ ಬರ್ತಾಯಿದ್ದಾರೆ, ಕಟಿಂಗ್ ಮಾಡ್ಸೋಕೆ ಹೋಗಿದ್ರು. ಈಗ ಬರ್ತಾಯಿದ್ದಾರೆ ನೋಡಿ ಗೈಸ್. ಎಷ್ಟೊತ್ತಾಯಿತು, ನಾನು ಕೆಲಸ ಮುಗಿಸಿ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಈಗ ಬರ್ತಾಯಿದ್ದಾರೆ.
ಅಲ್ಲ ಮಾವ ಕಡಿಮೆ ಮಾಡ್ತಾ ಹೋಯ್ತಾ ಏನು ಸಾಮಾನು ತಗೋಕ್ಕೆ ಹೋಗ್ತೀರ ಒಂದು 1000 ಮಡಿಕೊಂಡಾಗ ಹೋಗ್ತೀವಿ ಮಳೆ ಇರ್ಕೋ ನಾವು ನಾವು ಕಿತ್ತಾಬಿಟ್ಟಿದಾರ ನನಗೂ ನಿನಗೆ ಒಟ್ಟ ಇದ್ದೀರ ನನಗೆ ನನಗೂ ನಿನಗೆ ಒಂಥರ ಕಷ್ಟ ನೀನು ಕೆಂಪಿದ್ಯಾ ನೀನು ಕೆಂಪಿದ್ಯಾ ಹಾಂ ಮಾತಾಡ ಹೋಗೋರು ದುಡಿ ಹೋದ್ನವ್ರು ಬೇಡ ಮನೇಲಿ ಹೋದ್ರು ಮಗ ಊಟ ನೀನು ಮಾಡಿ ಕಡಿಮೆ ಮಾಡ್ಕೊಬೋದು ಇನ್ನೂ ಬೆಳಗ್ಗೆ ಊಟನೇ ಮಾಡಿಲ್ಲ ಬೆಳಗ್ಗೆ ನಾಷ್ಟ ಮಾಡಿಲ್ಲ ಊಟ ಮಾಡಿಲ್ಲ ಇನ್ನೂ ಎಲ್ಲಿ ಫುಲ್ ಬೇಗ ಮಾಡಾಕ್ತಾರೆ ಕಣವರು ನೋಡ್ದಂಗೆ ಹಾಕಿ ತೆಗಿದಂದ್ರೆ ಬಟ್ಟೆಗಳು ಎಲ್ಲ ಎರಡು ಇಲ್ಲ ಅದೇ ಬೇಬಿ ಹಾಂ ನಾವು ನೈಟ್ ಪ್ಯಾಂಟು ಟೀ ಶರ್ಟ್ ಹಾಕಿದ್ರೆ ನಾನು ಅಷ್ಟೇ ನೈಟ್ ಜಡೆಯಾಗಿಲ್ಲ ಏನು ಬರ್ತೀಯ ಹಾಂ ಒಯ್ದಾಯ್ತಾ ಸಾಲಿಗೆ ಬರ್ತಿದ್ದವನು ದುಡ್ಡು ಹೋಗೋರು ದುಡ್ಡು ಹಾಂ ಅವನು ಬಂದಿದ್ದಾನೆ ಬರಲಿಲ್ಲ ಅದೊಂದೇ ಗೊತ್ತಿಲ್ಲ ಇವಾಗ ತಿರ್ಲಿಲ್ಲ ಅಲ್ಲೂ ಹೋಗಿಲ್ಲ ಬರಮ್ನಾಗಿದ್ದ ಹೋಗಿಲ್ಲ ಯಾರು ಬರ್ಲಿಲ್ಲ ಊರ ನೋಡಿದ್ವಿ ನಾವು ಹತ್ತಿರ ಬರ್ಬೇಕಲ್ಲ ನಾನು ಹೇಳ್ತಿದ್ದೆ ಬಂದು ನೋಡಲ್ಲಿ ಸಮಯ ಬಿಡ್ಕೊಯ್ತದ ಬರಮ್ನಾಗಿದ್ದೆ ಕುಂತಿದ್ದು ಹಾಂ ಚೆನ್ನಾಗಲ್ಲ ಹಾಂ ಚೆನ್ನಾಗಿ ನೋಡ್ಕೊಳ್ಳ ಇವಳು ಲಕ್ಷ್ಮಿಗೆ ಇನ್ನೊಂದು ಮಗ ನೋಡ್ದ ಗೊತ್ತಾ ಲಕ್ಷ್ಮಿ ಚಿಕ್ಕ ಲಕ್ಷ್ಮಿ ಚಿಕ್ಕ ಲಕ್ಷ್ಮಿ ಅಂತೀನಿ ಇವಳು ಜಾಡಿ ದೇವನವಳು ಹಾಂ ಇದು ಹೆಣ್ಮಗ ಹೆಣ್ಣು 5 ತಿಂಗಳು ಐಸ್ ಕ್ರೀಮ್ ಸೊ ಫೈನಲಿ ರೆಡಿ ಆಗಾಯಿತು ಇದು ನಮ್ಮ ಫೈನಲ್ ಲುಕ್ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗಾಯ್ಸ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಈಗ ಸಾಮಾನು ತರೋದಕ್ಕೆ ಹೋಗಬೇಕು ಬರ್ತದೆ
ಸಾಮಾನೆಲ್ಲ ತಂದಾಯಿತು ನೋಡಿ. ಇನ್ನು ಅಡುಗೆ ಮಾಡೋದು ಅಷ್ಟೇ ಬಾಕಿ. ಹೋಗಿ ಬರೋದೆಲ್ಲ ಸಾಕಾಗೋಯ್ತು ಗಾಯ್ಸ್. ಹಬ್ಬ ಮಾಡೋಣ ಅಂತಂದರೆ ಸಾಯಂಕಾಲ ಸಂಜೆನೇ ಆಗೋಯ್ತು ಗಾಯ್ಸ್. ಇನ್ನು ಯಾವ ಹಬ್ಬ ಮಾಡೋದು, ಹೋಗಿ ಸಾಮಾನು ತಂದು ಮನೆಗೆ ಮಾಡೋ ಅಷ್ಟರಲ್ಲೇ ಸಂಜೆ ಆಗೋಯ್ತು. ಇನ್ನು ಹಬ್ಬ ಮಾಡಿ ಏನು ಪ್ರಯೋಜನ? ಹಾಂ ಹೇಳಿ ನೀವು. ನಮ್ಮದು ಯಾವ ಹಬ್ಬನೂ ಇಲ್ಲ ಗಾಯ್ಸ್. ನೀವೇ ಮಾಡಿ ಚೆನ್ನಾಗಿರಿ ಅಷ್ಟೇ ನಾನು ಹೇಳೋದು. ಇನ್ನೂ ಅಡುಗೆ ಮಾಡಬೇಕು. ಏನಾದರೂ ಒಂದು ಮಾಡಬೇಕು. ಇಬ್ಬರಿಗೆ ಏನು ಮಾಡೋದು? ಅನ್ನ ಸಾಂಬಾರು ಮಾಡಿ ತಿನ್ಬಿಟ್ಟು ಮಲಗೋದು ಅಷ್ಟೇ ಅಲ್ವಾ? ಅಷ್ಟೇ ನಮ್ಮ ಹಬ್ಬ. ಮಕ್ಕಳು ಜೊತೆಲಿದ್ದಾಗ ತೀಟೆ ಆಡ್ತಾರೆ, ಎಲ್ಲರೂ ಬಿಟ್ಟರು ಬರೋಣ ಅಂತ ಅಂತೀವಿ. ದೂರ ಇದ್ದಾಗೆ ಗೊತ್ತಾಗೋದು ಗಾಯ್ಸ್, ಅವರು ಇಲ್ಲದೆ ಹೋದ್ರೆ ನಮಗೆ ಇರೋಕ್ಕಾಗೋದಿಲ್ಲ ಅಂತ. ನೋಡಿ, ನನಗೆ ಒಂಥರ ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು? ಇರಲೇಬೇಕಾದ ಪರಿಸ್ಥಿತಿ, ಇರಬೇಕಷ್ಟೆ. ನೀವು ಹಬ್ಬದಲ್ಲಿ ಯಾವ್ಯಾವ ಥರ ಅಡುಗೆ ಮಾಡಿದ್ರಿ, ಹೇಗೆ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಯಾರಿಗೆಲ್ಲ ಬಾದಾಮ್ ಡ್ರಿಂಕ್ ಇಷ್ಟ ಕಮೆಂಟ್ ಮಾಡಿ ಗಾಯ್ಸ್. ಅಡುಗೆ ಮಾಡ್ತಾಯಿದ್ದೀನಿ, ಅನ್ನ ಸಾಂಬಾರು ಅಷ್ಟೇ ಗಾಯ್ಸ್. ನೋಡೋಣ, ವಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ವಡೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡಬೇಕು. ಅಡುಗೆ ಎಲ್ಲ ಮುಗಿತು ಗಾಯ್ಸ್. ಏನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಅನ್ನ, ಸಾಂಬಾರು ಮತ್ತು ಪಾಯಸ, ವಡೆ ಇಷ್ಟೇ ಗಾಯ್ಸ್. ಸೊ ಅಡುಗೆ ಎಲ್ಲ ಆಯಿತು, ಊಟ ಮಾಡಿ ಮಲಗೋದು ಅಷ್ಟೇ ಗಾಯ್ಸ್. ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇವತ್ತೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಬಾಯ್ ಗಾಯ್ಸ್. ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಬಾಯ್.